ಕೆಲವೊಂದು ಸಲ ಇದನ್ನು ಹೆಂಗೆ ತಗೋತಿರೋ ಗೊತ್ತಿಲ್ಲ, ಪ್ರಜಾಪ್ರಭುತ್ವಕ್ಕೆ ನಾವಿನ್ನೂ ಡಿಸರ್ವೇ ಆಗ್ತಿರ್ಲಿಲ್ವೇನೋ ಅನ್ನಿಸ್ಬಿಡುತ್ತೆ. ಬ್ರೇಕ್ಗಿಂತ ಮುಂಚೆ ಸುದ್ದಿ ನೋಡಿದ್ರಿ ಬಿ ಜೆ ಪಿ ಒಳಗೆ ಏನೇನಾಗ್ತಿದೆ ಅಂತ. ಒಟ್ಟಾರೆ ರಾಜಕಾರಣದ ನೋಡಿ, ಈಗ ಬಿಡದಿ ಟೌನ್ಶಿಪ್ಪು ಬಿ ಜೆ ಪಿ ಹೋರಾಟಕ್ಕೆ ಎತ್ತಿಕೊಳ್ಳಬಹುದಾಗಿದ್ದ ಮತ್ತೊಂದು ವಿಷಯ ಇರಲಿ. ಜೆ ಡಿ ಎಸ್ನವರು ಹೋರಾಟಕ್ಕೆ ಇಳಿದಿದ್ದಾರೆ, ಅದರ ವಿರುದ್ಧ ಕುಮಾರಸ್ವಾಮಿಯವರು ಸ್ವತಃ ವೇದಿಕೆಯ ಮೇಲೆ ನಿಂತ್ಕೊಂಡು ವಿರೋಧಿಸ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಈ ವಿಷಯದಲ್ಲಿ ಜೆ ಡಿ ಎಸ್ಸು ಕುಮಾರಸ್ವಾಮಿಯವರ ಕಾಲೆಳಿಬೇಕು ಅಂತ ಅನ್ನಿಸ್ತು. ಪ್ರದೀಪ್ ಈಶ್ವರು ಕುಮಾರಸ್ವಾಮಿಯವರ ವಿರುದ್ಧ ಒಂದು ವಾಗ್ದಾಳಿ ನಡೆಸಿದ್ರು. ಅದರಲ್ಲಿ ಕುಮಾರಸ್ವಾಮಿಯವರಿಗೆ 100 ಎಕರೆ ಜಮೀನಿದೆ ಅನ್ನೋದರಿಂದ ಹಿಡಿದು 62 ಕಾಸ್ಟ್ಲಿ ವಾಚ್ಗಳಿದ್ದಾವೆ ಅನ್ನೋ ತನಕ ಬಂತು ಮಾತು. ಕುಮಾರಸ್ವಾಮಿಯವರು ತಮ್ಮ ವಾಚನ್ನು ತೋರಿಸಿದ್ರು ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ. ಅಂಬೇಡ್ಕರ್ ಫೋಟೋ ಇರುವಂಥ ಸಾಮಾನ್ಯವಾದ ವಾಚಪ್ಪ ಇದು, ನನ್ನ ಹತ್ರ ಇದ್ದರೆ SIT ಕಳಿಸಿ, ನಿಮ್ಮ ಹತ್ರ SIT ಇದೆಯಲ್ಲ ತಗೊಂಡು ಹೋಗ್ಬೇಕು, ಬಂದು ತಗೊಂಡು ಹೋಗೋಕ್ಕೆ ಹೇಳಿ ಅಂತ. ಪ್ರದೀಪ್ ಈಶ್ವರು ಇನ್ನೊಂದು ಹಂತಕ್ಕೆ ಹೋಗ್ಬಿಟ್ರು. ನನ್ನ ಕೌಂಟರ್ ಅಂದರೆ ಅವ್ರದ್ದು ಸ್ಟೈಲ್ ಇದೆಯಲ್ಲ, ಅದು ತೆಲುಗು ಸಿನಿಮಾದ ಸ್ಟೈಲು, ಆ ಹಂತಕ್ಕೆ ಹೋಗ್ಬಿಟ್ರು ಅವರು. ನನ್ನ ಕೌಂಟರ್ಗಳಿಗೆ ನೀವು ತಡೆಯಲ್ಲ, ನಾನು ಮುಂದೆ ಕೋರ್ಟ್ಗೆ ಹೋಗ್ತೇನೆ, ಕೇಸ್ ಗೆದ್ದು ನಿಮಗೆ ಸ್ವೀಟ್ ಕೊಡ್ತೀನಿ, ಒಕ್ಕಲಿಗರನ್ನು ತುಳಿದಿದ್ದೀರಾ, ನಾನು OBC ಬಿಡೋಣ, ಮಾನ ಮರ್ಯಾದೆ ಇರೋರ ಜೊತೆ ಹೋರಾಟ ಮಾಡ್ತೀನಿ, ಇಲ್ಲದೆ ಇರೋರ ಜೊತೆ ಹೋರಾಟ ಮಾಡಲ್ಲ, ಪ್ರದೀಪ್ ಈಶ್ವರ್ ಹೇಳಿದ್ದಿದ್ದು. ಅದಕ್ಕೆ ಶಿಡ್ಲಘಟ್ಟ JDS ಶಾಸಕ ರವಿಕುಮಾರ್ ಅವರು ಒಂದು ಚಾಲೆಂಜ್ ಮಾಡಿದ್ರು. ಏನೋ ಗ್ಯಾರಂಟಿ ಹವಾದಲ್ಲಿ ಗೆದ್ದು ಬಿಟ್ಟಿದೀಯ ನೀನು, ಮುಂದಿನ ಎಲೆಕ್ಷನ್ ಗೆದ್ದು ತೋರಿಸು, ನಾನು ನಿನ್ನ ಮನೆ ಮುಂದೆ ವಾಚ್ಮನ್ ಆಗ್ತೀನಿ, ಅಕಸ್ಮಾತ್ ನೀನು ಸೋತ್ರೆ ಕುಮಾರಸ್ವಾಮಿ ಮನೆ ಮುಂದೆ ನೀನು ವಾಚ್ಮನ್ ಆಗಿ ಕೆಲಸ ಮಾಡಬೇಕು ಅಂತ. ನಾವೊಂದು ಎಚ್ಚರಿಕೆ ಕೊಡ್ತೀನಿ, ವಾಚ್ಮನ್ ಆಗೋ ಚಾಲೆಂಜ್ಗಳನ್ನು ಬಿಟ್ಟುಬಿಡಿ ವಾಚ್ಮನ್ ಆಗೋ ಚಾಲೆಂಜ್ಗಳನ್ನು. ಹಿಂಗೆ ವಾಚ್ಮನ್ ಆಗ್ತೀನಿ ಅನ್ನೋದು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ರೆ ಜಮೀರ್ ಅಹ್ಮದ್ ಖಾನ್ ಅವರು ಯಡಿಯೂರಪ್ಪನವ್ರ ಮನೆ ಮುಂದೆ ವಾಚ್ಮನ್ ಆಗಬೇಕಾಗಿತ್ತಪ್ಪ. ಇಲ್ಲಿಗೆ ಬಂತಿದ್ದು ಫಸ್ಟ್ ರೌಂಡ್. ಇದು ಧಾರಾವಾಹಿಯ ಮೊದಲನೇ ಎಪಿಸೋಡ್. ಇದನ್ನೊಂದು ಸಲ ನೋಡಿ. ನನಗೆ ಕುಮಾರಣ್ಣ, ನೀವೆಂಗೂ ನಿಮ್ಮವ್ರನ್ನ ಸಹಿಸಲ್ಲ ಅಂತ ನನಗೆ ಗೊತ್ತಿತ್ತು. ಏನೋ ನಮ್ಮಂಥ OBC ಹುಡುಗರು ಬೆಳ್ಕೊಂತೀವಿ ಅಂದರೆ, ನೀವು ನಮ್ಮಂಥ ಬಡವ್ರ ಮಕ್ಕಳು, ಅನಾಥ ಮಕ್ಕಳು, ನಾವೇನೋ ಎಷ್ಟು ಜನ, ನಾವೊಂದು ವಿದ್ಯಾಸಂಸ್ಥೆಗೆ ಒಂದು CA ಮಾಡ್ಕೋಬಾರ್ದು. ನೀವು CM ಆಗಿದ್ದಾಗ ನೀವು 62 ವಾಚ್ ಕಟ್ಟಿದ್ದೀರಾ. ನಿಮ್ಮ 62 ವಾಚಲ್ಲಿ ಸ್ಟಾರ್ಟಿಂಗ್ ಪ್ರೈಸು 10 ಲಕ್ಷ. ಆ 62 ವಾಚಲ್ಲಿ 75 ಲಕ್ಷದ ವಾಚ್ ನೀವು ಕಟ್ಟಿದ್ರಿ. ಇವಾಗ ನಿಮ್ಮ ವಾಚ್ ಕಲೆಕ್ಷನ್ ನನಗೆ ಗೊತ್ತಿರೋ ಪ್ರಕಾರ 85 ಆಗಿದೆ. ನೀವು ಕೈಯಲ್ಲಿ ಕಟ್ಟೋ ವಾಚು 85 ವಾಚು, ಅದರ ಕಾಸ್ಟೇ ಹತ್ತತ್ರ 15-20 ಕೋಟಿ ಆಗುತ್ತೆ ಕುಮಾರಣ್ಣನ ಪಂಚೆ ಒಂದೇ ಸಿಂಪಲ್ಲು, ಇನ್ನೆಲ್ಲ ಕಾಸ್ಟ್ಲಿ. ಇದು ಸ್ವಲ್ಪ ಒಂಚೂರು ನೋಡಿ ಯಾವ ವಾಚು ಅಂತೇಳಿ. ಏನೋ 75 ಲಕ್ಷದ್ದು 80 ಲಕ್ಷದ್ದು ಅಂತ. ಇಲ್ಲಿ ಅಂಬೇಡ್ಕರ್ ಅವರ ಚಿತ್ರ ಇರತಕ್ಕಂಥ ವಾಚ್ ಇದು. ಬಂದು ಯಾರನ್ನಾರು ಕಳಿಸ್ಬಿಟ್ಟು ಇವರು ಎಂಥದ್ದು SIT ಇಟ್ಕೊಂಡವ್ರಲ್ಲ, ಚೆಕ್ ಮಾಡಿ ತಗೊಂಡು ಹೋಗಿ ಕೇಳಿ. ದಯವಿಟ್ಟು ಕುಮಾರಣ್ಣ, ನನ್ನ ಕೌಂಟರ್ಗಳು ತಟ್ಕೊಳಕ್ಕಾಗಲ್ಲ. ಹೈಕೋರ್ಟಲ್ಲಿ ಹೋಗ್ತೀನಿ, ಈ ಕೇಸ್ ನಾನು 15 ಡೇಸಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟು ಗೆಲ್ತೀನಿ, ನಮ್ಮ ಕುಮಾರಣ್ಣನಿಗೋಗಿ ಒಂದು ಸ್ವೀಟ್ ಕೊಟ್ಟು ಬರ್ತೀನಿ. ಕುಮಾರಣ್ಣ, ನೀನು ಒಕ್ಕಲಿಗರನ್ನೆಲ್ಲ ತುಳಿದಾಕಿದ್ಯಾ, ಏನೋ ಒಂದು OBC ಅವ್ರನ್ನ ಬಿಟ್ಬಿಡು ಕುಮಾರಣ್ಣ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತೀವಿ. ನಾನು ಮಾನ ಮರ್ಯಾದೆ ಇರೋರ ಮೇಲೆ ಜೊತೆ ಫೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಕುಮಾರಣ್ಣ ಅವರು ದೊಡ್ಡವರು ಸರ್, ಅವರು ಮಾಜಿ ಮುಖ್ಯಮಂತ್ರಿಗಳು, ನಾನೆಲ್ಲಿ ಏನಾದರೂ ಮಾತಾಡಿದ್ರೆ ವೈಟ್ ಆ್ಯಂಡ್ ವೈಟ್ ಅಂತಾರೆ. 2028 ವಿಧಾನಸಭೆ ಚುನಾವಣೆಯಲ್ಲಿ NDA ಅಭ್ಯರ್ಥಿನ ಹಾಕಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡೋಕ್ಕೆ ನಾವೇ ಬರ್ತೀರಿ. ಅವರು ನಮ್ಮ ಸವಾಲನ್ನು ಸ್ವೀಕಾರ ಮಾಡಲಿ. ಅದನ್ನ ಗೆದ್ದರೆ ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮನ್ ಕೆಲಸ ಮಾಡ್ತೀನಿ, ಆತನ ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ಅವ್ರು ವಾಚ್ಮನ್ ಕೆಲಸ ಮಾಡ್ಬೇಕು. ಈ ಸವಾಲು ಸ್ವೀಕಾರ ಮಾಡಲಿ. ಆತನ ಗಂಡಸಾದರೆ ಈ ಸವಾಲು ನಾನು ಸ್ವೀಕಾರ ಮಾಡಲಿ. ಕುಮಾರಣ್ಣವ್ರು ಈ ರಾಜ್ಯಕ್ಕೆ ಕೊಡುಗೆ ಏನಂತ ಗೊತ್ತಾಯ್ತಾ? ಕುಮಾರಣ್ಣವ್ರು ವಿರುದ್ಧವಾಗಿ ಮಾತಾಡಿಬಿಟ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ನಿಮ್ಮನ್ನು ಮಂತ್ರಿ ಮಾಡ್ತಾರಂತ ಮಾತಾಡ್ತಾ ಇದ್ದೀರಾ. ಲೋಕಲ್ ಬಾಡಿಗಳಲ್ಲಿ ಯಾವ್ಯಾವ ನೀನು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಸಿದ್ಯಾ? ನಿನ್ನ ಕೊಡುಗೆ ಏನು ಕಾಂಗ್ರೆಸ್ ಪಾರ್ಟಿಗೆ? ನಿನ್ನ ಕೊಡುಗೆ ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ? ನಿನ್ನ ಕೊಡುಗೆ ಏನು ಕಾಂಗ್ರೆಸ್ ಪಾರ್ಟಿ? ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ಸಿಗೇನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಶಿಡ್ಲಘಟ್ಟದ JDS ಶಾಸಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೇ. ಅದಾದ ಮೇಲೆ ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಕೆಂಪೇಗೌಡ ಜಯಂತಿಗೆ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಅವರು ಬಂದರು. ಅಲ್ಲಿ ಕೆಳಗಿದ್ದ ಜನ ಗಲಾಟೆ ಮಾಡಿದ್ರು. ಒಂದಷ್ಟು ಜನ ನಮ್ಮ ಸಮುದಾಯದ ನಾಯಕನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದೀರಿ
ಧಿಕ್ಕಾರ ಕೂಗೋದಿರುತ್ತಲ್ಲ, ಧಿಕ್ಕಾರ ಕೂಗಿ ಜೋರು ಗಲಾಟೆ ಆಯ್ತಲ್ಲಿ, ಕ್ಷಮೆ ಕೋರ್ಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ನೋಡ್ತಾ ಇದ್ದೆ. ಅಲ್ಲಿ ಬಂದಿದ್ದ ಸ್ವಾಮೀಜಿ ಹಂಗು ಹಿಂಗು ಜನರನ್ನು ಸಮಾಧಾನ ಮಾಡಿದ್ರು. ಹೆಂಗೋ ಒಂದು ಕಾರ್ಯಕ್ರಮ ಆಯ್ತಿದು. ಪ್ರೋಗ್ರಾಮ್ ಮುಗಿಸಿ ಹೊರಗೆ ಬರುವಾಗ, ಹೊರಗೆ ಬಂದ ಮೇಲೆ ಪ್ರದೀಪ್ ಈಶ್ವರ್ ಅವರು ಮಾಧ್ಯಮದ ಜೊತೆ ಮಾತಾಡ್ತಾ, ಈ ಸಲ ಭಾಷೆ ಒಂದೇ ಅಲ್ಲ, ಬಾಡಿ ಲ್ಯಾಂಗ್ವೇಜ್ನಲ್ಲೂ ಪ್ರತಿಭಟಿಸ್ತಾ ಇರೋರಿಗೆ ತೋಳ ತಟ್ಟಿ ಮೀಸೆ ತಿರುವಿ ನೋಡಿ, SC/ST ಜೈ ಅಂತೆ. ಫಸ್ಟ್ ಆಫ್ ಆಲ್ ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿ ಅವರ ಮೇಲೆ ಪರಸ್ಪರರ ವಾಗ್ದಾಳಿ ನಡೀತಾ ಇದ್ದಾಗ ಒಕ್ಕಲಿಗ ಜಾತಿ ಆದರೂ ಯಾಕೆ ಬಂತು ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ. ಪ್ರದೀಪ್ ಈಶ್ವರ್ ಅವರು SC/ST ಜೈ ಅಂದರು. ಆಮೇಲೆ ಹೇಳಿಕೆಯಲ್ಲಿ ಶೋಷಿತ ಇದರಲ್ಲಿ ಚಪ್ಪಲಿ ಎಸೆದ್ಬಿಟ್ರು ಪ್ರದೀಪ್ ಈಶ್ವರ್ ಮೇಲೆ. ನೋಡ್ತಾ ಇದ್ದೀರಿ, ಚಪ್ಪಲಿ ಎಸೆತ. ಹಿಂಗಾದ ತಕ್ಷಣ ಜಾತಿ ಬಂದುಬಿಡುತ್ತೆ. ಪ್ರದೀಪ್ ಈಶ್ವರ್ ಅವರು ನಾನು ಶೋಷಿತ ಸಮುದಾಯದವನು ಅಂದರು. ಕೇಳಿಸ್ಕೊಳ್ಳಿ ಅದನ್ನ. कुमारण्णा खबरदार, कुछ भी नहीं कर सकता है आप, कुछ भी. ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನನ್ನ. ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ದು, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ದು. ಕುಮಾರಣ್ಣ ಅಗೇನೆಸ್ಟ್ OBC, JDS ಅಗೇನೆಸ್ಟ್ OBC. ನಾನು ರಾಜ್ಯದ ನನ್ನ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಪ್ರಚೋದನಾಕಾರಿ ಹೇಳಿಕೆಗಳಿಗೆ ಉದ್ರೇಕಕ್ಕೆ ಒಳಗಾಗಬೇಡಿ. ಇದು ಒಂದು ಗುಂಪೇ ಇದೆ, ಉದ್ರೇಕಕ್ಕೆ ಒಳಪಡಿಸಿ ಅವರ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತ ಇದೆ. ಅದರಿಂದ ನನ್ನ ಕಾರ್ಯಕರ್ತರಿಗೆ ನಮ್ಮ ನಾಡಿನ ಸಂಸ್ಕೃತಿ, ಒಂದೊಂದು ಬಾರಿ ಈ ಥರ ಪ್ರಚೋದನಕಾರಿ ಘಟನೆಗಳಿಂದ ನೀವೇನು ಉದ್ರೇಕಕ್ಕೆ ಒಳಗಾಗ್ತೀರಿ, ಅದು ನಮ್ಮ ಸಂಸ್ಕೃತಿ ಅಲ್ಲ. ಚಪ್ಪಲಿ ತೂರ್ತಕ್ಕಂಥದ್ದು, ಯಾವುದೇ ರೀತಿಯಲ್ಲಿ ಧಿಕ್ಕಾರಕ್ಕೆ ಹೋಗೋದೂ ಬೇಕಿಲ್ಲ. ಆ ಶಾಸಕರ ನಡವಳಿಕೆ ಬಗ್ಗೆ ಮಾತು ಅವ್ರು ಆಡಿದ್ದು ಅವ್ರು ನೋಡಿದಾಗ, ಅವರ ನಡವಳಿಕೆ ನೋಡಿದಾಗ ಪ್ರಚೋದನಾಕಾರಿಯಾದಂಥ ಹೇಳಿಕೆಗಳು ಕೊಟ್ಟು ಈ ರೀತಿ ಪ್ರಚೋದನೆಯನ್ನು ಮಾಡಿ ಉದ್ದೇಶಪೂರ್ವಕವಾಗಿ ಒಳಗಡೆ ಹಾಕ್ಸಿರ್ತಕ್ಕಂಥ ಆ ವ್ಯಕ್ತಿನ ಇಲ್ಲಿವರೆಗೂ ಕೂಡ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. FIR ಯಾರ ಮೇಲೆ ದಾಖಲಾಗಬೇಕು ಅಂತಕ್ಕಂಥದ್ದು ಬಹುಶಃ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೆ ಇವತ್ತು ಸರ್ಕಾರ ಅವ್ರ ಮೇಲೆ FIR ದಾಖಲಾಗಬೇಕು ಅಂತ ಹೇಳ್ತೀರಾ? ಈಗ ಪ್ರಚೋದನೆ ಮಾಡಿದಂಥವ್ರು ಅವರು. ನಾನು ಇಲ್ಲಿ ಯಾವ ವ್ಯಕ್ತಿ ಬಗ್ಗೆನೂ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾ ಮಾತಾಡಲ್ಲ, ಯಾವ ಕಾರಣಕ್ಕೂ ಮಾತಾಡಲ್ಲ. ಮಾತನಾಡ್ತಕ್ಕಂಥವ್ರು ಮಾತನಾಡ್ತಾರೆ. ಪ್ರದೀಪ್ ಈಶ್ವರ್ ಅವರು ಹೇಳಿದ್ದು, ಶೋಷಿತ ಸಮುದಾಯದ ವ್ಯಕ್ತಿಯ ವಿರುದ್ಧ ಮಾತಾಡಿದ್ದೀರಿ, OBC ವಿರುದ್ಧ ಮಾತಾಡಿದ್ದೀರಿ, OBC ವರ್ಸಸ್ JDS, OBC ವರ್ಸಸ್ ಕುಮಾರಸ್ವಾಮಿ ಅಂತ ಏಕವಚನದಲ್ಲೇ ವಾಗ್ದಾಳಿ. ಆ ಪ್ರಶ್ನೆ ಕೇಳಿದಾಗ ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಹೇಳಿದ್ದಾರೆ, ನಾನು OBCನೇ ರೀ, ಲಿಂಗಾಯತರು OBCನೇ ಅಂತ. ಅಂದರೆ ಒಕ್ಕಲಿಗರು OBC, ಲಿಂಗಾಯತರು OBC ಅಂತ DK ಶಿವಕುಮಾರ್ ಅವರು ಎಲ್ಲ ಹೇಳಿರೋದೊಂದು ವೈರಲ್ ಆಗ್ತಾ ಇದೆ. ನೋಡಿ, ಪ್ರಜಾಪ್ರಭುತ್ವದ ದುರಂತ ಅಂತ ಯಾಕಂದೆ ಅಂದರೆ, ಜಾತಿಯನ್ನು ಶೀಲ್ಡ್ ರೀತಿಯಲ್ಲಿ ಬಳಸ್ಬೋದು. ಇದರಲ್ಲಿ ನಮ್ಮ ಮೇಲೆ ಏನೋ ಬೀಳ್ತಾ ಇದೆ ಅಂದರೆ ಶೀಲ್ಡ್ನಾಗ ಹಿಡ್ಕೊಂಬಿಡೋದಪ್ಪ ಜಾತಿಯನ್ನು. ಕೆಲವು ಸಲ ಸಂವಿಧಾನ ಹಂಗೆ ಶೀಲ್ಡ್ ರೀತಿಯಲ್ಲಿ ಕೆಲಸಕ್ಕೆ ಬರುತ್ತೆ. ನೀವು ಹಂಗೆ ಜಾತಿ ಲೆಕ್ಕಾಚಾರ ಹಾಕೋದಕ್ಕೆ ಹೋದರೆ ಮೈಸೂರು ಮಹಾರಾಜರು OBC ರೀ. ಮೈಸೂರು ಮಹಾರಾಜರು OBC.
ಶೋಷಿತ ಸಮುದಾಯ. ಅಲ್ಲೋಗಿ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ST, ಜಾರಕಿಹೊಳಿ ಕುಟುಂಬ ST, ಪ್ರಿಯಾಂಕ್ ಖರ್ಗೆ SC. ಕುಮಾರಸ್ವಾಮಿ ಅವ್ರಿಗೇನಾದರೂ ಅಂದರೆ ಒಕ್ಕಲಿಗ ಸಮುದಾಯಕ್ಕೆ ಬೈದಂಗೆ, ಯಡಿಯೂರಪ್ಪನವ್ರಿಗೇನಾದರೂ ಅಂದರೆ ಲಿಂಗಾಯತ ಸಮುದಾಯಕ್ಕೆ ಬೈದಂಗೆ, ಸಿದ್ದರಾಮಯ್ಯನವ್ರಿಗೇನಾದರೂ ಅಂದರೆ ಕುರುಬ ಸಮುದಾಯಕ್ಕೆ ಬೈದಂಗೆ, ಪ್ರದೀಪ್ ಈಶ್ವರ್ಗೇನಾದರೂ ಅಂದರೆ ಸಮಸ್ತ OBCಗೆ ಬೈದಂಗಂತೆ, ಸಮಸ್ತ OBCಗೆ ಬೈದಂಗೆ. ಅವ್ರು ಇದನ್ನ ಹೇಳ್ತಾರೆ ಅನ್ನೋದು ಆಶ್ಚರ್ಯ ಅಲ್ಲ, ಹಾಗೆ ಭಾವಿಸುವ ಜನ ಇದ್ದಾರೆ ಅನ್ನೋದು ಆಶ್ಚರ್ಯ ನನಗೆ. ಸತೀಶ್ ಜಾರಕಿಹೊಳಿಗೆ ಏನಾದ್ರು ಬೈದ್ರೆ ನೀವು ST ಸಮುದಾಯಕ್ಕೆಲ್ಲ ಬೈದಂಗೆ. ಪ್ರಿಯಾಂಕ್ ಖರ್ಗೆ ಅವರು ಬೈದರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೈದರೆ ಎಲ್ಲ SCಗಳಿಗೂ ಬೈದಂಗೆ. ಇದು ಎಲ್ಲಿ ಯಾವ ಹಂತಕ್ಕೆ ಹೋಗಿದೆ ಅಂದರೆ, ಯಾವುದಾದರೂ ಒಬ್ಬ ನಾಯಕನ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದರೂ ಕೂಡ ಇಡೀ ಸಮುದಾಯಕ್ಕೆ ಅವಮಾನ ಮಾಡ್ದಂಗಂತೆ, ಇಡೀ ಸಮುದಾಯಕ್ಕೆ ಅವಮಾನ ಮಾಡ್ದಂಗಂತ. ನೀವು ಯಾವುದೋ ಒಂದು ಪ್ರಾಜೆಕ್ಟ್ನಲ್ಲಿ ಹಿಂಗೆ ದುಡ್ಡು ತಿಂದಿದ್ದೀರಿ ಅಂತಂದರೂ ಕೂಡ ಇಡೀ ಸಮುದಾಯಕ್ಕೆ ಅವಮಾನ ಮಾಡ್ದಂಗಂಥದ್ದು ಅಲ್ಲಿಗೆ ಬಂದು ನಿಂತಿದೆ. ಆವತ್ತು ಈ ಮೆರವಣಿಗೆಯಲ್ಲಿ ಪ್ರದೀಪ್ ಈಶ್ವರ್ ಅವರ ಮೇಲೆ ಯಾರ ಚಪ್ಪಲಿನೋ ಬೂಟ ಎಸೆದ್ರಲ್ಲ, ಅವರು ಸೇರಿದಂತೆ ಗಲಾಟೆ ಮಾಡಿದವ್ರ ವಿರುದ್ಧ ಒಂದು ಕೇಸ್ ಆಯಿತು. ಚಿಕ್ಕಬಳ್ಳಾಪುರ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ ಅವರನ್ನು. ನಿಖಿಲ್ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದು ಅವರನ್ನು ಭೇಟಿಯಾಗಿ ಧೈರ್ಯ ಹೇಳಿ ಹೋದರು. ಸದ್ಯಕ್ಕೆ ಇಲ್ಲಿಗೆ ಬಂದು ನಿಂತಿದೆ ಇದು. ಒಂದು ಸಲ ಕ್ರಿಟಿಸಿಸಮ್ ಆಫ್ ಡೆಮೋಕ್ರಸಿ ಬೈ ಸಾಕ್ರೆಟಿಸ್ ಅಂತ ನೀವು ಸರ್ಚ್ ಕೊಡಿ. ನಾನು ಸ್ವಲ್ಪ ಪುರ್ಸೊತ್ತು ಮಾಡ್ಕೊಂಡು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಾಕ್ತೀನಿ. ಸಾಕ್ರೆಟಿಸ್ ಆ ಕಾಲದಲ್ಲಿ ಡೆಮೋಕ್ರಸಿ ಯಾಕೆ ಒಳ್ಳೆಯದಲ್ಲ ಅಂತ ಹೇಳಿದ್ದು ಅಂತ. ನಾನು ಅದನ್ನು ಸಾರಾಸಗಟಾಗಿ ಒಪ್ಪಿಕೊಳ್ಳಬೇಕು ಅಂತ ಹೇಳ್ತಿಲ್ಲ. ಒಂದು ದೇಶದಲ್ಲಿ, ರಾಜ್ಯದಲ್ಲಿ ಡೆಮೋಕ್ರಸಿ ಸಕ್ಸಸ್ ಆಗಬೇಕು ಅಂದರೆ ತುಂಬ ಪ್ರಬುದ್ಧ ಜನ ಇರಬೇಕು, ಅಂದರೆ ಮತದಾರರು ಪ್ರಬುದ್ಧರಾಗಿರಬೇಕು. ಇಂಥದ್ದಕ್ಕೆಲ್ಲ ಕ್ಯಾರಿಡ್ ಅವೇ ಆಗಿ ಕೆಂಪೇಗೌಡರ ಜಯಂತಿ ಒಕ್ಕಲಿಗರ ಓಲೈಕೆಗೆ ಅಂತ ಆಗ್ಬಿಟ್ಟಿದೆ ಅಷ್ಟೇ. ವಾಲ್ಮೀಕಿ ಜಯಂತಿ ST ಸಮುದಾಯದ ಓಲೈಕೆ, ವಾಲ್ಮೀಕಿ ಸಮುದಾಯದ ಓಲೈಕೆ. ಬಸವ ಜಯಂತಿ ಲಿಂಗಾಯತರ ಸಮಾಧಾನ ಆಗ್ತಾರೆ, ಖುಷಿ ಆಗ್ತಾರೆ. ಇದು ಪ್ರಬುದ್ಧ ಮತದಾರರಿರುವ ರಾಜ್ಯದಲ್ಲಿ ನಡೀಬಾರ್ದು. ಹಿಂಗೆ ಯಾವುದಾದರೂ ಮಹಾನ್ ವ್ಯಕ್ತಿಯ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಅಂದರೆ ಆತ ಹೇಳಿದ ಆದರ್ಶಗಳನ್ನು ನೆನಪಿಸಿಕೊಡೋದಕ್ಕೋಸ್ಕರ ರೀ. ಅದು ಆದರ್ಶಗಳನ್ನು ನೆನಪಿಸಿಕೊಡೋದಕ್ಕೋಸ್ಕರ. ಇದು ಹೆಂಗೆ ಒಕ್ಕಲಿಗ ವರ್ಸಸ್ OBC ಆಗುತ್ತೆ? ಯಾಕೆ ಆಗಬೇಕು? ಕುಮಾರಸ್ವಾಮಿ ವರ್ಸಸ್ ಪ್ರದೀಪ್ ಈಶ್ವರ್ ಇರಲಪ್ಪ. ಏನು ಮಾಡೋಕ್ಕಾಗಲ್ಲ, ನಡ್ಕೊಂಬಂದಿರೋದೇ ಹಾಗೆ. ಎಲ್ಲಿ ತನಕ ಮತದಾರನಿಗೆ ಬುದ್ಧಿ ಬರೋದಿಲ್ವೋ ಅಲ್ಲಿ ತನಕ ಎಲ್ಲ ಬೃಹನ್ ನಾಟಕಗಳನ್ನು ನೋಡ್ಕೊಂಡಿರ್ಬೇಕಷ್ಟೆ, ನೋಡ್ಕೊಂಡಿರ್ಬೇಕು. ನನಗೆ ಬೇಜಾರು ಅನಿಸೋದು ಅದರ ಪಾತ್ರವಾಗಿರುವುದಕ್ಕೆ ಮತದಾರರು ತಯಾರಾಗಿಬಿಡ್ತಾರಲ್ಲ, ಆ ಬೃಹನ್ ನಾಟಕದ ಪಾತ್ರವಾಗಿರೋದಕ್ಕೆ ಮತದಾರರು ತಯಾರಾಗಿಬಿಡ್ತಾರಲ್ಲ, ಅವ್ರನ್ನ ನೋಡಿದಾಗ ಬೇಜಾರಾಗದು ನನಗೆ. ನಿಲ್ಲಿಸಿಕೊಂಡು ನಾವು ಕೊಟ್ಟ ತೆರಿಗೆ ದುಡ್ಡಿನಲ್ಲಿ ನಮಗೆ ಏನೇನು ಮಾಡಿದ್ದೀರಿ, ಏನು ಮಾಡಬೇಕಾಗಿತ್ತು, ಏನು ಮಾಡಿಲ್ಲ, ಅಷ್ಟು ಬಿಟ್ಟು ಬೇರೆ ಏನು ಮಾತಾಡಬೇಡಿ ಇಲ್ಲಿ ಅಂತ ಅಂದಾಗ ಅವಾಗ ಡೆಮೋಕ್ರಸಿ ಸಕ್ಸಸ್ ಆಗುತ್ತೇನೋಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.